ರೀತಿಯಲ್ಲಿ ಹೈಕಮಾಂಡ್ ಅವರು ಕೂಡ ಗರಂ ಆಗಿದ್ದಾರಲ್ಲ ಸರ್, ಅದಕ್ಕೇನು ಕ್ಲಾರಿಟಿ ಕೊಡ್ತೀರಾ? ಸಹಜ ರೀ, ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನಾವು ಶಾಸಕರಾಗಿ ಗೆದ್ದಿದ್ದೇವೆ ಅಂತ ಹೇಳಿದರೆ ಇದಕ್ಕೆ ಪಕ್ಷದ ಆಶೀರ್ವಾದ ಇದೆ, ಕಾರ್ಯಕರ್ತರ ಪರಿಶ್ರಮ ಇದೆ. ಇವತ್ತು ಮತದಾರರು ನರೇಂದ್ರ ಮೋದಿಜಿಯವ್ರನ್ನ ನೋಡಿಕೊಂಡು ಓಟ್ ಕೊಟ್ಟಿರ್ತಾರೆ. ನಮ್ಮ ಯೋಗ್ಯತೆ ಒಂದು ಕಡೆ ಬದಿಗಿಡ್ರಿ, ಅದು ಇವೆಲ್ಲವೂ ಕೂಡ ಆಧಾರವಾಗಿ ಇಟ್ಕೊಂಡು ಜನ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಸ್ಕೊಳ್ತಿದ್ದಾರೆ. ಹಾಗಾಗಿ ನಾನು ಈ ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಯಾರು ಎಷ್ಟೇ ದೊಡ್ಡವರಾಗಿದ್ದು ಕೂಡ ಶಾಸಕರು ಗೌಪ್ಯ ಮತದಾನ ಆಗಿರುವ ಪರಿಣಾಮವಾಗಿ ನಾವೆಲ್ಲರೂ 63 ಶಾಸಕರನ್ನು ಕೂಡ ನನ್ನನ್ನು ಸೇರಿ ಇವತ್ತು ಅನುಮಾನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಕಾರ್ಯಕರ್ತರಿಗೆ ಅಘಾತವಾಗಿರ್ತಕ್ಕಂಥ ಪೆಟ್ಟು ಬಿದ್ದಿದೆ, ಅವ್ರು ನೋವಾಗಿದೆ. ಇದನ್ನು ಇನ್ನೇನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದು ಇತ್ಯರ್ಥ ಆಗಬೇಕು. ಯಾರು ಏನಾರ ಟೀಕೆ ಮಾಡಲಿ ನಾನು ತೀರ್ಮಾನದ ಬಗ್ಗೆ ನಾನು ಮಾನ್ಯ ಆರ್ ಅಶೋಕರಲ್ಲಿ ಹೇಳ್ತೇನೆ. ಇವತ್ತು ದೂರವಾಣಿ ಕರೆ ಮಾಡ್ತೇನೆ, ಅವ್ರು ಬೆಳಗಾಂನಲ್ಲಿದ್ದಾರೆ. ಬಹುಶಃ ತತ್ಕ್ಷಣ ಶಾಸಕ ಪಕ್ಷ ಸಭೆ ಕರಿಬೇಕು, ಧರ್ಮಸ್ಥಳದಲ್ಲಿ ಆಗಬೇಕು, ಇಂದ ಅಲ್ಲೇ ಚರ್ಚೆ. 50ರಿಂದ 100 ಕೋಟಿ ಆಮಿಷ ಹೊಟ್ಟಿದ್ದಾರೆ ನಮ್ಮ ಶಾಸಕರಿಂದ ಕುಮಾರಸ್ವಾಮಿ ಅವರ ಆರೋಪ. ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಅದ್ರ ಬಗ್ಗೆ ನಾನು ಗೊತ್ತಿಲ್ಲ. ನಾನು ಬೇರೆ ಬೇರೆ ಕಾರ್ಯಕ್ರಮ ಒತ್ತಡದಲ್ಲಿದ್ದೇನೆ, ಬ್ಯುಸಿ ಆಗಿದ್ದೇನೆ. ಅದು ಯಾರು ಅಲ್ಲಿ ಪುಕ್ಷಟೆ ಅಂತೂ ಓಟ್ ಹಾಕಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ್ಯಾವ ಕಾರಣಗಳಿಗೆ ನಮ್ಮ ಶಾಸಕರು ಅಡ್ಡ ಮತದಾನ ಆಗಿದ್ದಾರೆ, ನಿಧಾನವಾಗಿ ಟು ಟೇಕ್ ದಿಸ್ ಟು ಲಾಜಿಕಲ್. ಕುಮಾರ್ ಬಂಗಾರಪ್ಪ ಅವರು ನನಗೆ ಮಾತಾಡಿದ್ದಾರೆ ಸರ್, ಆಮೂಲಾಗ್ರ ಬದಲಾವಣೆ ಆಗ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಸ್ಥಾನ ಯತ್ನಾಳಿಗೆ ಕೊಡಬೇಕು ಅನ್ನೋದು ಆಗ್ರಹ. ಯಾರಿಗೆ ಏನು ಉತ್ತರ ಕೊಡಬೇಕು ಕೊಡ್ತೀನಿ. ಯಾರು ಪುಕ್ಷಟೆ ಹೇಳಿಕೆ ಕೊಡ್ತಿದ್ದಾರೆ ಅವರವ್ರ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿ, ಅದರಲ್ಲಿ ನಿಂತ್ಕೊಳ್ಳಿ. ಶಾಸಕ ವಿಧಾನಸಭಾ ಚುನಾವಣೆ ಎಲ್ಲ ದೂರದ ಮಾತು. ZPTPನಲ್ಲಿ ನಿಂತು ಗೆದ್ದು ತೋರಿಸ್ಲಿ, ಆಮೇಲೆ ನಾವು ಅದ್ರ ಬಗ್ಗೆ ಮಾತನಾಡ್ತೀವಿ. ಅವರು ಇವತ್ತು ಪಕ್ಷದಿಂದ ಉಚ್ಚಾಟರಾಗಿರ್ತಕ್ಕಂಥ ನಾಯಕರು. ಅವ್ರ ಬಗ್ಗೆ ನಾನು ಹಾದಿಲಿ ಬೀದಿಲಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು. ಕೊಳ್ತಾನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಜಾಗತಿಕ ಅಂತಾರಾಷ್ಟ್ರೀಯ ಮಟ್ಟದ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿರುವಂಥದ್ದು. ಆದರೆ ರಾಜ್ಯ ಸರ್ಕಾರಕ್ಕೆ ಇದೊಂದು ನೆಪ ಮಾತ್ರ. ಸರ್ಕಾರ ಬಂದಾಗಲಿಂದಲೂ ಕೂಡ ಹಲವಾರು ಬಾರಿ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ. ಬಸ್ಸಿನ ಟಿಕೆಟ್ ದರವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ರಾಜ್ಯದ ಜನರಿಗೆ ಬರೆ ಎಳೆಯುವಂಥ ಕೆಲಸವನ್ನು ಕೂಡ ನಿರಂತರ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸರಿ, ಈಗ ಅಡ್ಡ ಮತದಾನ ಮಾಡಿ ಒಂದು ರೀತಿಯಲ್ಲಿ ಹೈಕಮಾಂಡ್ ಅವರು ಕೂಡ ಗರಂ ಆಗಿದ್ದಾರಲ್ಲ ಸರ್, ಅದಕ್ಕೇನು ಕ್ಲಾರಿಟಿ ಕೊಡ್ತೀರಾ? ಸಹಜ ರೀ, ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನಾವು ಶಾಸಕರಾಗಿ ಗೆದ್ದಿದ್ದೇವೆ ಅಂತ ಹೇಳಿದರೆ ಇದಕ್ಕೆ ಪಕ್ಷದ ಆಶೀರ್ವಾದ ಇದೆ, ಕಾರ್ಯಕರ್ತರ ಪರಿಶ್ರಮ ಇದೆ. ಇವತ್ತು ಮತದಾರರು ನರೇಂದ್ರ ಮೋದಿಜಿಯವ್ರನ್ನ ನೋಡಿಕೊಂಡು ಓಟ್ ಕೊಟ್ಟಿರ್ತಾರೆ. ನಮ್ಮ ಯೋಗ್ಯತೆ ಒಂದು ಕಡೆ ಬದಿಗಿಡ್ರಿ, ಅದು ಇವೆಲ್ಲವೂ ಕೂಡ ಆಧಾರವಾಗಿ ಇಟ್ಕೊಂಡು ಜನ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಸ್ಕೊಳ್ತಿದ್ದಾರೆ. ಹಾಗಾಗಿ ನಾನು ಈ ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಯಾರು ಎಷ್ಟೇ ದೊಡ್ಡವರಾಗಿದ್ದು ಕೂಡ ಶಾಸಕರು ಗೌಪ್ಯ ಮತದಾನ ಆಗಿರುವ ಪರಿಣಾಮವಾಗಿ ನಾವೆಲ್ಲರೂ 63 ಶಾಸಕರನ್ನು ಕೂಡ ನನ್ನನ್ನು ಸೇರಿ ಇವತ್ತು ಅನುಮಾನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಕಾರ್ಯಕರ್ತರಿಗೆ ಅಘಾತವಾಗಿರ್ತಕ್ಕಂಥ ಪೆಟ್ಟು ಬಿದ್ದಿದೆ, ಅವ್ರು ನೋವಾಗಿದೆ. ಇದನ್ನು ಇನ್ನೇನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದು ಇತ್ಯರ್ಥ ಆಗಬೇಕು. ಯಾರು ಏನಾರ ಟೀಕೆ ಮಾಡಲಿ ನಾನು ತೀರ್ಮಾನದ ಬಗ್ಗೆ ನಾನು ಮಾನ್ಯ ಆರ್ ಅಶೋಕರಲ್ಲಿ ಹೇಳ್ತೇನೆ. ಇವತ್ತು ದೂರವಾಣಿ ಕರೆ ಮಾಡ್ತೇನೆ, ಅವ್ರು ಬೆಳಗಾಂನಲ್ಲಿದ್ದಾರೆ. ಬಹುಶಃ ತತ್ಕ್ಷಣ ಶಾಸಕ ಪಕ್ಷ ಸಭೆ ಕರಿಬೇಕು, ಧರ್ಮಸ್ಥಳದಲ್ಲಿ ಆಗಬೇಕು, ಇಂದ ಅಲ್ಲೇ ಚರ್ಚೆ. 50ರಿಂದ 100 ಕೋಟಿ ಆಮಿಷ ಹೊಟ್ಟಿದ್ದಾರೆ ನಮ್ಮ ಶಾಸಕರಿಂದ ಕುಮಾರಸ್ವಾಮಿ ಅವರ ಆರೋಪ. ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಅದ್ರ ಬಗ್ಗೆ ನಾನು ಗೊತ್ತಿಲ್ಲ. ನಾನು ಬೇರೆ ಬೇರೆ ಕಾರ್ಯಕ್ರಮ ಒತ್ತಡದಲ್ಲಿದ್ದೇನೆ, ಬ್ಯುಸಿ ಆಗಿದ್ದೇನೆ. ಅದು ಯಾರು ಅಲ್ಲಿ ಪುಕ್ಷಟೆ ಅಂತೂ ಓಟ್ ಹಾಕಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ್ಯಾವ ಕಾರಣಗಳಿಗೆ ನಮ್ಮ ಶಾಸಕರು ಅಡ್ಡ ಮತದಾನ ಆಗಿದ್ದಾರೆ, ನಿಧಾನವಾಗಿ ಟು ಟೇಕ್ ದಿಸ್ ಟು ಲಾಜಿಕಲ್. ಕುಮಾರ್ ಬಂಗಾರಪ್ಪ ಅವರು ನನಗೆ ಮಾತಾಡಿದ್ದಾರೆ ಸರ್, ಆಮೂಲಾಗ್ರ ಬದಲಾವಣೆ ಆಗ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಸ್ಥಾನ ಯತ್ನಾಳಿಗೆ ಕೊಡಬೇಕು ಅನ್ನೋದು ಆಗ್ರಹ. ಯಾರಿಗೆ ಏನು ಉತ್ತರ ಕೊಡಬೇಕು ಕೊಡ್ತೀನಿ. ಯಾರು ಪುಕ್ಷಟೆ ಹೇಳಿಕೆ ಕೊಡ್ತಿದ್ದಾರೆ ಅವರವ್ರ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿ, ಅದರಲ್ಲಿ ನಿಂತ್ಕೊಳ್ಳಿ. ಶಾಸಕ ವಿಧಾನಸಭಾ ಚುನಾವಣೆ ಎಲ್ಲ ದೂರದ ಮಾತು. ZPTPನಲ್ಲಿ ನಿಂತು ಗೆದ್ದು ತೋರಿಸ್ಲಿ, ಆಮೇಲೆ ನಾವು ಅದ್ರ ಬಗ್ಗೆ ಮಾತನಾಡ್ತೀವಿ. ಅವರು ಇವತ್ತು ಪಕ್ಷದಿಂದ ಉಚ್ಚಾಟರಾಗಿರ್ತಕ್ಕಂಥ ನಾಯಕರು. ಅವ್ರ ಬಗ್ಗೆ ನಾನು ಹಾದಿಲಿ ಬೀದಿಲಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು. ಕೊಳ್ತಾನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಜಾಗತಿಕ ಅಂತಾರಾಷ್ಟ್ರೀಯ ಮಟ್ಟದ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿರುವಂಥದ್ದು. ಆದರೆ ರಾಜ್ಯ ಸರ್ಕಾರಕ್ಕೆ ಇದೊಂದು ನೆಪ ಮಾತ್ರ. ಸರ್ಕಾರ ಬಂದಾಗಲಿಂದಲೂ ಕೂಡ ಹಲವಾರು ಬಾರಿ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ. ಬಸ್ಸಿನ ಟಿಕೆಟ್ ದರವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ರಾಜ್ಯದ ಜನರಿಗೆ ಬರೆ ಎಳೆಯುವಂಥ ಕೆಲಸವನ್ನು ಕೂಡ ನಿರಂತರ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸರಿ, ಈಗ ಅಡ್ಡ ಮತದಾನ ಮಾಡಿ
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, ಐಎನ್ಟಿಯುಸಿ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.